ಮದ್ವೆ ಆದ್ಮೇಲೆ ನೀನು ಇಷ್ಟ ಏನಾದ್ರು ಮಾಡ್ಕೊ, ನಮ್ಮ ಕೈಲೇನಿಲ್ಲ ಅಂತ ತುಂಬಾ ಹಲವಾರು ಸಮಸ್ಯೆಗಳನ್ನ ದಾಟಿಕೊಂಡು ಇವತ್ತು ಒಂದು ಸುಂದರವಾದ ಬದುಕನ್ನ ಕಟ್ಟಿಕೊಂಡಂತ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಗುರುಜಿ ಬಗ್ಗೆ ಹೇಳಕ್ಕೆ ವರ್ಡ್ಸೇ ಇಲ್ಲ. ಆ್ಯಕ್ಚುಲಿ ಎಲ್ಲ ನಮ್ಮ ಗುರುಜಿ ಅನುಗ್ರಹ, ಅವ್ರ ರೆಮಿಡಿನೇ ಕಾರಣ. 41 ದಿನ ಅನುಷ್ಠಾನ ಮಾಡಕ್ಕೆ ನಾನು 3 ದಿನ ಮಾಡಿದ್ರೆ ನನಗೆ 2 ದಿನದಲ್ಲಿ ರಿಸಲ್ಟ್ ಸಿಕ್ಕಿತ್ತು. ಗುರುಗಳು ಅವರ ಬದುಕಿನಲ್ಲಿ ಯಾವ ರೀತಿ ದಾರಿ ದೀಪವಾದ್ರು. ನಮ್ಮ ಮನೆ ಕಟ್ಟಬೇಕಾಗಿತ್ತು. ಆ್ಯಕ್ಚುಲಿ ನಾವು ಬಾಡಿಗೆ ಮನೆಯಲ್ಲಿದ್ವಿ. ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಬರೋದಕ್ಕೆ ಒಂದು ಸತನಜ ಅಂತ ಹೇಳಿ ಒಂದು ರೆಮಿಡಿಯನ್ನು ಹೇಳಿದ್ದೆ. ನನ್ನ ಮಾಘಮಾಸದಲ್ಲಿ ಮಾಡಿದೆ. ನಾವು ಒಂದೇ ಫ್ಲೋರ್ ಕಟ್ಟಬೇಕಂತ ಇತ್ತು, ಬಟ್ 5 ಫ್ಲೋರ್ ಕಟ್ಟಿದ್ದೀವಿ, 13 ಮನೆ ಕಟ್ಟಿದ್ವಿ. ಅಕಸ್ಮಾತ್ ನಿಮ್ಮ ಅಡುಗೆ ಮನೆ ಯಾವ ದಿಕ್ಕಿಗಿರಬೇಕು ಆ ದಿಕ್ಕಿಗಿರದೆ ಬೇರೆ ದಿಕ್ಕಿಗಿದ್ರೆ ಬಾಳೆಹಣ್ಣು 2 ಬಾಳೆಹಣ್ಣು. ಗುರೂಜಿ ಬಂದು ಶ್ರೀಚಕ್ರ ಎಲ್ಲ ಕೊಟ್ಟು, ಶ್ರೀಚಕ್ರ ಬಂದ್ಮೇಲೆ ನಮ್ಮ ಮನೇಲಿ ಅದೇ ಒಂಥರ ಪ್ರೊಟೆಕ್ಟರ್ ಥರ ನಮಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ. ಯಾರೆಷ್ಟೇ ಕಿತಾಪತಿ ಮಾಡಿದ್ರೆ ಅದು ನಮ್ಗೆ ಆಗ್ತಾ ಇಲ್ಲ, ಟಚ್ ಆಗ್ತಾ ಇಲ್ಲ ನಮಗೆ. ನಾನು ಟ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. 2 ಮಕ್ಕಳಿದ್ದಿದ್ದು. ನಮ್ಮ ಗುರೂಜಿ ಅದು 33 ರೆಮಿಡಿ ಮತ್ತು ಶ್ರೀಚಕ್ರದ ಮೊನ್ನೆ ಪೌರ್ಣಮಿ ರೆಮಿಡಿ ಹೇಳಿದ್ಮೇಲೆ 5 ಜನ ಮಕ್ಕಳಿದ್ದಾರೆ ಇವಾಗ. 5 ಜನ ಮಕ್ಕಳು ಒಂದೇ ದಿನದಲ್ಲೇ ಸೇವ್ ಆಗಿದ್ದೀನಿ. ಎಷ್ಟೋ ಸತಿ ಬೈಕ್ ಆಕ್ಸಿಡೆಂಟಿಂದ ಸೇವ್ ಆಗಿದ್ದೀನಿ. ತುಂಬ ಆ ಥರ. ಅದಕ್ಕೆ ನಾನು ವಾರ ಏನು ಮಿಸ್ ಮಾಡ್ತೀನೋ, ಊಟ ಮಿಸ್ ಮಾಡ್ತೀನೋ, ತಿಂಡಿ ಮಿಸ್ ಮಾಡ್ತೀನೋ, ಗುರೂಜಿ ರೆಮಿಡಿ ನೋಡೋದಂತೂ ಮಿಸ್ ಮಾಡಲ್ಲ.